ಸ್ನೇಹಿತರೆ ನಮಸ್ಕಾರ. ಎಲ್ಲ ಪ್ರಿಯ ವೀಕ್ಷಕರ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಕರ್ನೂಲ್ ಹತ್ರ ಏನು ಹೈದರಾಬಾದಿಂದ ಬೆಂಗಳೂರಿಗೆ ಬರುವ ಒಂದು ಪ್ರೈವೇಟ್ ಬಸ್ಸು ಅಪಘಾತ ಆಗಿ ಬೆಂಕಿ ಎತ್ತಿ ಅದಕ್ಕೆ ನಾನಾ ಥರ ಕಾರಣಗಳನ್ನು ಸೃಷ್ಟಿ ಮಾಡಿದರು. ಆದರೆ ಅಪಘಾತಗಳು ಆ ಬೆಂಕಿ ಯಾಕೆ ಕತ್ತಿತ್ತು, ಏನು ಕತ್ತಿತ್ತು ಅಂಥದ್ದು ಯಾರೂ ಗೊತ್ತಿಲ್ಲ. ಅಲ್ಲಿರೋರಿಗೆ ಮಾತ್ರ ಗೊತ್ತು ಯಾಕೆ ಕತ್ತಿದೆ ಅದು ಬೆಂಕಿ. ಯಾವುದೋ ಒಂದು ಟೂ ವೀಲರ್ ಹೋಗಿದ್ದ ತಕ್ಷಣವೇ ಅದು ಬಿದ್ದ ತಕ್ಷಣವೇ ಬೆಂಕಿ ಎತ್ತು ಬಿಟ್ಟಿದೆ. ಅಷ್ಟು ಸುಲಭವಾಗಿ ಟೂ ವೀಲರ್ ಬಿದ್ದ ತಕ್ಷಣವೇ ಅದು ಬೆಂಕಿ ಎತ್ತುಗಳಲ್ಲ. ಅದಕ್ಕೆ ಕಾರಣ ನೂರಾರಿದ್ದಾವೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರಿಗೂ ಬದುಕಬೇಕು ಅಂತ ಆಸೆ ಇರುತ್ತೆ, ಚೆನ್ನಾಗಿರಬೇಕು ಅಂತ ಆಸೆ ಇರುತ್ತೆ. ಎಲ್ಲಿ ಹೋಗ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ, ಆದರೆ ನಮ್ಮ ಪ್ರಾಣ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಅದು ಯಾರಿಗೂ. ಆದ್ದರಿಂದ ನಿಮ್ಮ ಸೇಫ್ಟಿ ನೀವು ನೋಡ್ಕೋಬೇಕಾಗಿದೆ. ಇವತ್ತು ಹೆಂಗೆ ಹೋದ್ರೂ ನಮ್ಮ ಸಾವನ್ನಾಗಿದ್ದರೆ ಬಂದೇ ಬರುತ್ತೆ. ನಡ್ಕೊಂಡು ಹೋದ್ರೂ ಹೋಯ್ತೀವಿ, ಸೈಕಲಲ್ಲಿ ಹೋದ್ರೂ ಹೋಯ್ತೀವಿ, ಸ್ಕೂಟ್ರಲ್ಲಿ ಹೋದ್ರೂ ಹೋಯ್ತೀವಿ, ಕಾರಲ್ಲಿ ಹೋದ್ರೂ ಹೋಯ್ತೀವಿ, ವಿಮಾನದಲ್ಲಿ ಹೋದ್ರೂ ಹೋಯ್ತೀವಿ. ಅದರಿಂದ ನೋಡಿ, ಆದಷ್ಟು ಸರ್ಕಾರಿ ಬಸ್ಸುಗಳನ್ನು ಬಳಸಿ. ನೀವು ಊರುಗಳಿಗೆ ಹೋಗಬೇಕಾದ್ರೆ ಈ ಖಾಸಗಿ ಬಸ್ಸುಗಳನ್ನು, ಪ್ರೈವೇಟ್ ಬಸ್ಸುಗಳನ್ನು ಬಳಸುವುದಕ್ಕಿಂತ ಈ ಸರ್ಕಾರಿ ಬಸ್ಸುಗಳನ್ನು ಬಳಸಿ. ಯಾಕೆ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ಕಾರಿ ಬಸ್ಸುಗಳನ್ನೇ ಬಳಸಿ, ರೈಲುಗಳನ್ನ ಬಳಸಿ. ಯಾಕೆ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಮ್ಮ ದೇಶದಲ್ಲಿ ವಿಮಾನದಲ್ಲಿ ಏನಾರು ಆಗಿ ಸತ್ತೋದ್ರೆ ಅವ್ರಿಗೆ ಒಂಥರ ಬೆಲೆ, ಗೌರವ, ಪರಿಹಾರ ಭಯಾನಕ ಇದೆ. ವಿಮಾನದಲ್ಲಿ ಏನಾರು ಸತ್ತೋದ್ರೆ ಭಯಾನಕ ಪರಿಹಾರ ಕೊಡ್ತಾರೆ, ಭಯಂಕರ ಟಿ ವಿ ಸುದ್ದಿ ಮಾಡ್ತಾರೆ. ಅಷ್ಟೊಂದು ಇದೆ. ಅಂದರೆ ವಿಮಾನದಲ್ಲಿ ಹೋಗೋರು ಮಾತ್ರ ಏನಾರು ದೊಡ್ಡ ಏನು ಮೇಲಿಂದ ಎಳೆ ಬಿದ್ದಿರ್ತಾರೋ ವಿಮಾನದಲ್ಲಿ ಹೋಗೋರು. ಅದೇ ರೀತಿ ನೋಡಿ, ಟ್ರೈನಲ್ಲಿ ಎಲ್ಲ ಬಡವರು, ಕೂಲಿ ಕಾರ್ಮಿಕರು, ಅವರು ಇವರು ಇದರಲ್ಲಿ ಒಂದು ಹಂತಕ್ಕೆ ಹೋಗ್ತಾರೆ. ಟ್ರೈನಲ್ಲೂ ಅಷ್ಟೇ ಆಕ್ಸಿಡೆಂಟ್ ಆದರೆ ಅದರಲ್ಲೂ ಭಯಾನಕ ಸರ್ಕಾರಗಳು, ಆ ಸರ್ಕಾರ ಆಗೋಯ್ತು, ಅವರಿಂದ ಆಗೋಯ್ತು, ಇವರಿಂದ ಆಗೋಯ್ತು ಅಂತಂದು ಹೇಳ್ಬಿಟ್ಟು ಏನು ಲಬ ಅಂತ ಭಯಪಡ್ಕೊತವೆ. ಆದರೆ ಈ ಪ್ರೈವೇಟ್ ಬಸ್ಸಲ್ಲಿ ಮತ್ತು KSRTC ಬಸ್ಸಲ್ಲಿ ಅಪಘಾತ ಆದರೆ ಅಲ್ಲೊಂದು ರೀತಿ ಭಯಪಡ್ಕೊತಾರೆ. ಇವರಿಂದನೇ ಆಗೋಯ್ತು, ಇವರು ಒಂದು ಆಗೋಯ್ತು, ಇವರು ಸರಿ ಮಾಡಿಸಿರಲಿಲ್ಲ, ಹಂಗಿಂಗೆ ಅಂತ ಹೇಳಿ ಅದಕ್ಕೊಂದಿಷ್ಟು ಪರಿಹಾರಕ್ಕೆ ಒತ್ತಾಯ ಮಾಡ್ತಾರೆ. ಆದರೆ ನಮ್ಮ ಜನಗಳು ಇವಾಗ ಏನೋ ಒಂದು ಬೇಗ ಹೋಗಬೇಕು, ಇಲ್ಲ ಏನೋ ಸರ್ವಿಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಬಸ್ ಬುಕ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಆ ಬಸ್ ಏನಾರಾಗಿ ಅಪಘಾತ ಆಗಿ ಜನ ಸತ್ತೋಯ್ತಾರೆ. ಈಗ ಅದೇ ರೀತಿ ಮೊನ್ನೆ ಆಂಧ್ರದಲ್ಲಿ ಆಯ್ತಲ್ಲ, ಯಾಕಾಯಿತು, ಏನು ಕಾರಣ ಹೇಳಿ ಅಂತಂದು ಯಾರು ಕೇಳ್ತಾ ಇಲ್ಲ. ಇದನ್ನು ಯಾಕಾಯಿತು, ಪ್ರೈವೇಟ್ ಬಸ್ಸುಗಳಲ್ಲಿ ಯಾಕೆ ಇಷ್ಟೊಂದು ಅಪಘಾತ ಆಗ್ತವೆ, ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ಹೋಗ್ತಾರೆ ಪ್ರೈವೇಟ್ ಬಸ್ಸಲ್ಲಿ? ದಯವಿಟ್ಟು ಪೂರ್ತಿ ವಿಡಿಯೋ ಕೇಳಿ. ಪ್ರೈವೇಟ್ನವರು ಎಷ್ಟು ಇವತ್ತು ಲಗೇಜ್ ತುಂಬ್ತಿದ್ದಾರೆ ಬಸ್ಸಲ್ಲಿ ಎಲ್ಲ ಪೂರ್ತಿ ಮಾಹಿತಿ ಕೊಡ್ತೀನಿ. ಯಾಕಂದರೆ ಕಣ್ಣಾರ ನೋಡಿರ್ತಕ್ಕಂಥ ಕೆಲವು ಘಟನೆಗಳನ್ನು ಹೇಳ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ಕೇಳಿ, ಏನೇನು ಮಾಡ್ತಾರೆ ಪ್ರೈವೇಟ್ನವ್ರು ಅಂತ ನೋಡಿ. ಇವಾಗ ವಿಮಾನ ಬಿದ್ದರೆ ಸರ್ಕಾರ ಮೇಲೆ ಹೊಣೆ ಅಂತಂದು ಹೇಳ್ತಾರೆ. ಪ್ರಧಾನಮಂತ್ರಿಗಳ ಮೇಲೆ, ಆ ವಿಮಾನಯಾನ ಸಚಿವರು ಇರ್ತಾರಲ್ಲ ಅವ್ರ ಮೇಲೆ, ಅವರ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ರೈಲ್ ಏನಾರು ಅಪಘಾತ ಆದರೆ ರೈಲ್ ಮಂತ್ರಿನೇ ಕಾರಣ ಅಂತಂದು ಹೇಳ್ಬಿಟ್ಟು ಆ ಮಂತ್ರಿಗಳಿಗೆಲ್ಲ ಜನ ಸ್ಟ್ರೈಕ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಬಸ್ ಏನಾರು ಆದರೆ, ಈ KSRTC ಬಸ್ಸು, ಇನ್ನು ಸರ್ಕಾರಿ ಬಸ್ ಏನಾರು ಆದರೆ ಸಾರಿಗೆ ಸಚಿವರೇ ಕಾರಣ ಇದಕ್ಕಂತ ಹೇಳ್ಬಿಟ್ಟು ಸರ್ಕಾರ ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಹೋರಾಟ ಮಾಡ್ತಾರೆ. ಆದರೆ ಈ ಕರ್ನೂಲ್ ಹತ್ರ ಏನು ಬಸ್ ಇವತ್ತು ಬೆಂಕಿ ಬಿದ್ದು ನಮ್ಮ ಕರ್ನಾಟಕದ 22 ಜನ ಸಜೀವ ದಹನ ಆದ್ರಲ್ಲ, ಯಾರಾದ್ರೂ ಎಷ್ಟು ಜನ ಬಾಯ್ಬಿಟ್ರು, ಎಷ್ಟು ಜನ ಇದ್ರ ಬಗ್ಗೆ ಉಸಿರು ಬಿಟ್ಟರು? ಎಲ್ಲಿ ಇಲ್ಲ. ಅಂದರೆ ಖಾಸಗಿ ಬಸ್ಸಲ್ಲಿ ಹೋಗುವವರಿಗೆ ಬೆಲೆನೇ ಇಲ್ವಾಂಗಾದ್ರೆ ಅವ್ರು ಮನುಷ್ಯರಲ್ವಾ? ಏನು ಸರ್ಕಾರಿ ಬಸ್ಸಲ್ಲಿ ಹೋಗೋರು ಮಾತ್ರ ಮನುಷ್ಯರ, ಫ್ಲೈಟಲ್ಲಿ ಹೋಗೋರು ಮಾತ್ರ ಮನುಷ್ಯರ, ರೈಲಲ್ಲಿ ಹೋಗೋರು ಅವ್ರ ರೀತಿನಿ ಇವರು ಮನುಷ್ಯರಲ್ವಾ? ಇವರು ಮನುಷ್ಯರು ತಾನೆ. ಫ್ಲೈಟಲ್ಲಿ ಬಿದ್ದರೆ ಕೋಟಿಗಟ್ಟಲೆ ಇದನ್ನು ಮಾಡ್ತಾರೆ, ಬಸ್ಸಲ್ಲಿ ಹೋದರೆ ಲಕ್ಷಗಟ್ಟಲೆ ಕೊಡ್ತಾರೆ, ಟ್ರೈನಲ್ಲಿ ಹೋದ್ರೆ ಲಕ್ಷಗಟ್ಟಲೆ ಕೊಡ್ತಾರೆ. ಈ ಪ್ರೈವೇಟ್ ಬಸ್ಸುಗಳಲ್ಲಿ ಆಕ್ಸಿಡೆಂಟ್ ಆದ ಸತ್ತೋದ್ರೆ ಯಾಕೆ ಏನೂ ಕೊಡ್ತಾ ಇಲ್ಲ? ಯಾಕೆ ಇವರು ಮನುಷ್ಯರಲ್ವಾ? ಇದು ಕೊನೆ ಯಾರು? ಮತ್ತೆ ನಾನು ಕೇಳ್ಕೊಳ್ಳೋದಿಷ್ಟೇ ನೋಡಿ. ಇವತ್ತು ಪ್ರೈವೇಟ್ ಬಸ್ನವ್ರು ಏನು ಮಾಡ್ತಾ ಇದ್ದಾರೆ, ಜನಗಳಿಗಿಂತ ಜಾಸ್ತಿ ಲಗೇಜ್ ತುಂಬ್ತಾ ಇದ್ದಾರೆ ಬಸ್ಸಲ್ಲಿ. ಎಲ್ಲರಲ್ಲ, ಕೆಲವರು ಅದ್ಭುತವಾದ ಸೇವೆ ಸಲ್ಲಿಸ್ತಾ ಇರೋದು ಯಾವುದು ಅಂದರೆ VR ಅಲ್ಲಿ ಮಾತ್ರ. ನೋಡಿ, ಲಗೇಜ್ ತುಂಬ್ಕೊಂಡು ಹೋಗೋಕ್ಕೆ ಲಾರಿಗಳಿದ್ದಾವೆ, ಟ್ರಾನ್ಸ್ಪೋರ್ಟ್ ಇದೆ, ಅದಕ್ಕಂತಾನೆ ಲಗೇಜ್ ತುಂಬ್ಕೊಂಡು ಹೋಗೋಕ್ಕೆ. ಬಸ್ಸಲ್ಲಿ ಅಲ್ಲ. ಇವತ್ತು ಕಾರಲ್ಲಿ ಏನಾರ ಲಗೇಜ್ ತುಂಬ್ಕೊಂಡು ಹೋದರೆ ಅಲ್ಲಿ ಪೊಲೀಸ್ ಹಿಡಿತಾರೆ, RTO ಹಿಡಿತಾರೆ, ಸೇಲ್ಸ್ ಟ್ಯಾಕ್ಸ್ ಹೊಡಿತಾರೆ. ಆದರೆ ಬಸ್ಸಲ್ಲಿ ಆ ಜನಗಳಿಗಿಂತ ಲಗೇಜ್ ತುಂಬ್ಕೊಂಡು ಹೋಗ್ತಾರೆ. ಯಾಕೆ ಇವತ್ತು ಪೊಲೀಸ್ ಹಿಡಿತಾ ಇಲ್ಲ, RTO ಹಿಡಿತಾ ಇಲ್ಲ, ಸೇಲ್ಸ್ ಆಫೀಸರ್ಗಳು ಹಿಡಿತಾ ಇಲ್ಲ? ಹಿಡಿದ್ರೂ ಕೂಡ ಏನು ಮಾಡಲ್ಲ. ಅವ್ರು ಏನಾರು ಒಂದು 2 ಬಿಸ್ಕತ್ ಕೊಟ್ಟರೆ ಇಸ್ಕೊಂಡು ಸುಮ್ಕೋತವೆ. ಅದರಿಂದ ಪ್ರತಿಯೊಬ್ಬ ನಾಗರಿಕನು ಹೇಳ್ತಾ ಇದ್ದೀನಿ, ಆದಷ್ಟು ಸರ್ಕಾರಿ ಬಸ್ಸುಗಳನ್ನು ಉಪಯೋಗಿಸಿ, ಈ ಪ್ರೈವೇಟ್ ಬಸ್ಸುಗಳನ್ನು ಉಪಯೋಗಿಸುವುದು ಕಡಿಮೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇವರು ಮನುಷ್ಯರಿಗಿಂತ ಆ ಕಸ ತುಂಬಿದಂಗೆ ಆ ಲಗೇಜ್ ತುಂಬ್ತಾರೆ. ಆ ಲಗೇಜ್ ಏನಾರು ಮಿಸ್ಟೇಕ್ ಆದಾಗೆ, ಆ ಲಗೇಜ್ ಏನಾರು ಜಾಸ್ತಿ ಆದಾಗೆ, ಈ ಥರ ಬಸ್ಸು ಓವರ್ಲೋಡ್ ಆದಾಗೆ ಈ ಥರ ಬೆಂಕಿ ಎತ್ತುತ್ತೆ. ಅವನು ಯಾವನ ಹೋಗಿ ಟೂ ವೀಲರ್ ಬಿದ್ದ ತಕ್ಷಣ ಬೆಂಕಿ ಎತ್ತಿರಲ್ಲ, ಅದು ಕಿಡಿ ಆಗಿರ್ಬೋದು. ಆದರೆ ಅದೇನು ಗ್ಯಾಸ್ ಗಾಡಿನಾ? ಆ ಗ್ಯಾಸ್ ಅಲ್ವಲ್ಲ, ಅದೇನೋ ಡೀಸೆಲ್ ಗಾಡಿ.
AC ಗಾಡಿ ಎಲ್ಲ ಇದಾಗಿರುತ್ತೆ. ಒಂದು ಮಣ ಲಗ್ಗೆ ತುಂಬಿರ್ತಾರೆ ಕೆಳಗಡೆ, ಗೊತ್ತಾಯ್ತಾ? ಎಲ್ಲ ಇರೋಬರೋದೆಲ್ಲ ಲಗ್ಗೆ ತುಂಬ್ಕೊಂಡು ಹೋಗಿರ್ತಾರೆ. ಅದರಿಂದ ದಯವಿಟ್ಟು ಖಾಸಗಿ ಬಸ್ಸಲ್ಲಿ ಹೋಗೋದು ಕಡಿಮೆ ಮಾಡಿ. ಆಮೇಲೆ ನಮ್ಮ ಸಾರಿಗೆಯವರು, ಇವು RTOದವರು ಮತ್ತು ಪೊಲೀಸ್ನವ್ರು ಏನು ಮಾಡ್ತಾರೆ, ಆಟೋದಲ್ಲಿ ಒಂದೇನೋ ತುಂಬ್ಕೊಂಡು ಹೋದರೆ ಹಿಡಿತಾರೆ, ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ ಹಿಡಿತಾರೆ. ಇಷ್ಟೆಲ್ಲ ಇವತ್ತು ಖಾಸಗಿ ಬಸ್ನವರು, ಪ್ರೈವೇಟ್ ಬಸ್ನವರು ಮತ್ತು ಲಾರಿಗಳು ಏನಕ್ಕಿರೋದು, ಲಗೇಜ್ ಹೊಡೆಯೋಕ್ಕಲ್ವ ಲಾರಿಗಳು ಇರೋದು. ಅವೇನು ಲಾರಿಗಳಲ್ಲಿ ಮನುಷ್ಯರು ತುಂಬ್ಕೊಂಡವ್ರು ಹಿಡಿತಾರೆ ಎಲ್ಲಾದ್ರೂ. ಲಾರಿಗಳಲ್ಲಿ ಎಲ್ಲರ ಮದುವೆಗೆ ಹೋದರೆ ಅಲ್ಲಿ ಪೊಲೀಸ್ನವರು ಅಡ್ಡ ಹಾಕ್ತಾರೆ, RTOದವರು ಅವರು ಇವರು. ಮತ್ತು ಈ ಬಸ್ಗಳವರು ಫುಲ್ಲು ಟಾಪ್ ಮೇಲೆ, ಇವಾಗ KSRTC ಮುಂಚೆ ಇತ್ತು, ಅದು ಇಲ್ಲ ಇವಾಗ ಏನು ಟಾಪೇ ಇಲ್ಲ ಬಸ್ಗಳಿಗೆ. ಇವರು ಪ್ರೈವೇಟ್ನವರು ಸಪ್ರೇಟಾಗಿ ಟಾಪ್ ಮಾಡ್ಕೊಂಡು ಅದು ತುಂಬ ಲಗೇಜ್ ತುಂಬ್ಕೊಂಡು ಹೋಗ್ತಾರೆ. ಹಂಗಂದ್ರೆ ಟ್ರಾನ್ಸ್ಪೋರ್ಟ್ ಲಾರಿಗಳು ಇರೋದು ಏನಕ್ಕೆ? ಲಾರಿಗಳು ಏನು ಗೆಣಸ್ಗೆ ತಕ್ಕಿದಾವ? ಲಾರಿಗಳು ಏನು ಸೋ ಕೊಡ್ಸಾಕಿದಾವ? ಲಾರಿಗಳು ಏನು ಸುಮ್ಮನೆ ಸುತ್ತಾಡಕ್ಕಿದಾವ? ಇವರು ಬಸ್ಸಲ್ಲೆಲ್ಲ ತುಂಬ್ಕೊಂಡು ಹೋಗಕ್ಕಿದ್ರೆ ಬಸ್ಸಲ್ಲಿ ಜನಗಳನ್ನ ಕರ್ಕೊಂಡು ಹೋಗಕ್ಕೆ ಮಾತ್ರ ಇರೋದು. ಇವತ್ತು ಕಾರಲ್ಲಿ ಏನಾದ್ರು ಲಗೆ ತುಂಬ್ಕೊಂಡು ಹೋದರೆ RTO ಹಿಡಿತಾರೆ. ನಾವೇ ತಿರುಪತಿಲಿ ಹಿಡಿದಿದ್ದಾರೆ, ನಾವೆಲ್ಲ ಕಾರಲ್ಲಿ ಲಗೆ ತುಂಬ್ಕೊಂಡು ಹೋಗ್ತಿದ್ವಿ. 1 ಲಕ್ಷ ಫೈನ್ ಕೇಳಿದ್ರು, 10,000 ಕೊಟ್ಟು ಬಂದಿದ್ದೀವಿ ನಾವು ತಿರುಪತಿ ಹತ್ರ. ಈ ಥರ ಕಾರಲ್ಲಿ ಹಿಡಿಯೋರು ನೀವೇನು ಹೊಟ್ಟೆಗೆ ಸಗಣಿ ತಿಂತೀರೋ ಇಲ್ಲ ಬೇರೆ ಏನಾರ ಕಸ ತಿಂತೀರೋ? ಯಾಕೆ ಬಸ್ಗಳವ್ರನ್ನ ಹಿಡಿಯೋಕ್ಕಾಗಲ್ವ ನೀವು? ಬಸ್ಗಳನ್ನ ಹೆಂಗೆ ಬಿಡ್ತಾ ಇದ್ರಿ ನೀವು ಇಷ್ಟೊಂದು ಲಗೆ ತುಂಬ್ಕೊಂಡು? ಯಾವನು ಹೇಳೋರು ಕೇಳೋರಿಲ್ವಾ? ಅದಕ್ಕೆ ಇಷ್ಟೇ ಪ್ರತಿಯೊಬ್ಬ ನಾಗರಿಕರಿಗೂ ಕೈ ಮುಗಿದು ಹೇಳ್ತಾ ಇದ್ದೀನಿ, ನಿಮ್ಮ ಜೀವ ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ಜವಾಬ್ದಾರಿ ನೋಡ್ಕೊಳ್ಳಿ, ನಿಮ್ಮ ಅನುಕೂಲ ನೋಡ್ಕೊಳ್ಳಿ, ನಿಮ್ಮ ಅನನುಕೂಲ ನೋಡ್ಕೋಬೇಡಿ, ಗೊತ್ತಾಯ್ತಾ? ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಇಷ್ಟು ವರ್ಷ ನೋಡಿರೋದು VRL ಏನಿದೆಯಲ್ಲ ಬಸ್ಸು, ಅದ್ಭುತ ಸೇವೆ ಸಲ್ಲಿಸಿದೆ, ಇದು ಸಲ್ಲಿಸ್ತಾನೇ ಇದೆ. ಯಾಕಂದರೆ ಅವ್ರು ಲಗೆ ತುಂಬ್ಕೊಂಡು ಹೋಗಲ್ಲ, ಏನು ಮನುಷ್ಯರು ಒಂದು ಬ್ಯಾಗ್ ತಂದಿರ್ತಾರಲ್ಲ ಅದನ್ನು ಮಾತ್ರ ತುಂಬ್ಕೊಂಡು ಹೋಗ್ತಾರೆ. ಆದರೆ ಈ ಪ್ರೈವೇಟ್ ಬಸ್ನವ್ರು ಹಂಗಲ್ಲ, ಎಲ್ಲ ಏನು ಲಾರಿ ತುಂಬ್ತಾರಲ್ಲ ಎಲ್ಲ ತುಂಬ್ಕೊಂಡು ಹೋಗ್ತಾರೆ. ಅದರಿಂದ ದಯವಿಟ್ಟು ಯಾರೂ ಕೂಡ ಇಂಥ ಬಸ್ಸುಗಳಲ್ಲಿ ಹೋಗಬೇಡಿ ಅಂತಂದು ಹೇಳಿ ಕೈ ಮುಗಿದು ಕೇಳ್ಕೊತಿದ್ದೀನಿ. ನಿಮ್ಮ ಪ್ರಾಣ ನಿಮ್ಮ ಕೈಲಿರುತ್ತೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.